ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಳೆದ ಭಾರತ ದೇಶದ ಇತಿಹಾಸದಲ್ಲಿ 14 ಪ್ರಧಾನಮಂತ್ರಿಗಳು ಈ ದೇಶವನ್ನು ಆಳಿದ್ದಾರೆ. ಆದರೆ ಇಷ್ಟು ಪ್ರತಿ ಸರಿಗೂ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಮೊದಲನೇ ಬಾರಿ ಆಗಿದ್ದಾರೆ. ಹಂಗಾಗಿ ಅವ್ರ ಸುಳ್ಳುಗಳೇ ನಮಗೆ ಇವತ್ತು ಗೆಲುವಿಗೆ ಕಾರಣ ಆಗುತ್ತಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇದೇ ಯಾಕಂದ್ರೆ ಮೋದಿ ಸಾಹೇಬರು ಕಳೆದ ಈ ಒಂದು ತಿಂಗಳಿಂದ ಭಾಷಣ ನೋಡಿ ಹಿಂದೂ ಮುಸ್ಲಿಂ ಪರನೇ ಮಾತನಾಡ್ತಾ ಇದ್ದಾರೆ. ನನಗೆ ಒಂದು ತಮ್ಮ ಮಾಧ್ಯಮ ಮುಖಾಂತರ ಇಡೀ ಭಾರತ ದೇಶದ ಹಿಂದೂ ಸಮಾಜದವರು ಯಾರು ಮೋದಿ ಸಾಹೇಬ್ರಿಗೆ ಓಟ್ ಹಾಕಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದ್ರೆ ಇವರೇ ಹೇಳ್ತಾ ಇದಾರೆ ಹಿಂದೂ ಕಚರೆ ಮೇ ಹೇ. ಜಬ್ ಆಪ್ 10 ಸಾಲ್ ಸರ್ಕಾರ ಚಲಾ ರೇ ಹೋ, ನೀವೇ 10 ವರ್ಷ ಅಧಿಕಾರದಲ್ಲಿದ್ದೀರಿ, ನೀವೇ ಇದ್ದು ಹಿಂದೂ ಕಚರನಾಗಿದ್ದಾರೆ, ನೀವಿಂದನೇ ಹಿಂದೂಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ರೆ ಏನ್ ನೈತಿಕತೆ ಇದೆ? ಮತ್ತೆ ವೆನ್ ಯು ಆರ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅಂಡ್ ಎವ್ರಿ ಡೇ ಯು ಕಮ್ ಆನ್ ಟು ದ ಸ್ಟೇಜ್, ಎವ್ರಿ ಡೇ ಹಿಂದೂ ಬಗ್ಗೆ ಮುಸ್ಲಿಂ ಬಗ್ಗೆ ಈಗಿರ್ತಕ್ಕಂಥ ನರೇಶನ್ ಏನಿದೆ ನರೇಂದ್ರ ಮೋದಿ ಸಾಹೇಬ್ರದ್ದು 10 ವರ್ಷ ಅವಧಿಯಲ್ಲಿ ಹಿ ಇಸ್ ನಾಟ್ ಕಮಿಂಗ್ ಆನ್ ಟು ದ ಸ್ಟೇಜ್ ಅಂಡ್ ಟೆಲಿಂಗ್ ನಾನು ಈ ಕಾರ್ಯಕ್ರಮಗಳು ಮಾಡಿದ್ದೀನಿ, ಈ ಕಾರ್ಯಕ್ರಮಕ್ಕೆ ನನಗೆ ಓಟ್ ಹಾಕಿ ಅಂತ ಹೇಳ್ತಾ ಇಲ್ಲ. ಅವ್ರು ಮಾತನಾಡ್ತಕ್ಕಂಥ ಭಾಷಣಗಳು ಪಾಕಿಸ್ತಾನ, ತಾಲಿಬಾನ, ಮುಸಲ್ಮಾನ, ರಾಮ ಮಂದಿರ, ಯಾವುದು ಇಶ್ಯೂ ಬೇಸ್ ಎಲೆಕ್ಷನ್ಸ್ ಇಲ್ಲ. ನಿನ್ನೆ ಕೂಡ ಅವ್ರು ಬಹಳಷ್ಟು ಜಾಗದಲ್ಲಿ ಭಾಷಣ ಮಾಡಿದ್ದಾರೆ. ಅವ್ರು ಮಾತನಾಡ್ತಕ್ಕಂಥ ಮಾತಂತ ನೋಡಿ. ಅದಕ್ಕೆ ನಿಮ್ಮ ಕಾಲದಲ್ಲೇ 70 ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಆಗಿರಲಿ ಬೇರೆ ಪಕ್ಷಗಳು ಆಳಿದಾವೆ. ಯಾವತ್ತೂ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ತೊಂದರೆ ಇರಲಿಲ್ಲ. ನೀವು 10 ವರ್ಷ ಆಡಳಿತದಲ್ಲಿ ಇವ್ರು ಹೇಳ್ತಾ ಇದಾರೆ ಹಿಂದೂ ಕತ್ರೆ ಮೇ ಎಲ್ಲರಿಗಿಂತ ಹೆಚ್ಚಾಗಿ ಈ ತಾಳಿ ಬಗ್ಗೆ ಮಾಂಗಲ್ಯ ಬಗ್ಗೆ ಮಾತನಾಡ್ತಾರೆ ಪ್ರಧಾನಮಂತ್ರಿ ಅವರು. ಈ ಲೆವೆಲ್ಗೆ ಬರಬೇಕಾ? ಬಿಜೆಪಿ ಮುಖಂಡರು ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ಈ ತರದ ಪ್ರಧಾನಮಂತ್ರಿ ನಿಮಗೂ ಬೇಕಾ? ಯಾವ ಪ್ರಧಾನಮಂತ್ರಿ 10 ವರ್ಷ ಅವಧಿಯ ಈ ದೇಶವನ್ನು ಆಳಿದಂತ ಪ್ರಧಾನಮಂತ್ರಿ ತಾಳಿ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇದಕ್ಕೆ ಒಳ್ಳೇದಿದೆಯಾ ಅಂತ ಅವರಿಗೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದೇ 70 ವರ್ಷ ನಾವು ಅಧಿಕಾರದಲ್ಲಿದ್ವಿ, ನಾವ್ ಯಾವ್ದು ಆ ರೀತಿ ತಾಳಿಗಿಳಿಯನ್ನು ಮಾರಕ್ಕೆ ಹೋಗ್ಲಿಲ್ಲ. ಆಮೇಲೆ ಈ ದೇಶದಲ್ಲಿ ಎಲ್ಲ ಹೆಣ್ಮಕ್ಳು ನಿಮ್ ತಾಯಿ, ನಮ್ಮ ಅಕ್ಕ ತಂಗಿಯರು ಅವ್ರಿಗೆ ಶಕ್ತಿ ಇದೆ, ಅವ್ರ ತಾಳಿ ಉಳಿಸ್ಕೊಳ್ತಕ್ಕಂಥ ಶಕ್ತಿ ಇದೆ. ನರೇಂದ್ರ ಮೋದಿ ಸಾಹೇಬ್ರೇನು ಬೇಕಾಗಿಲ್ಲ. ಅದಕ್ಕೆ 70 ವರ್ಷ ಇತಿಹಾಸ ದಮ್ಮಡಿಯಿಂದ ಬಂದಿರತಕ್ಕಂಥ ದೇಶ. ದಮ್ಮಡಿ 1 ಪೈಸಾ 2 ಪೈಸಾ 4 ಅಣಿ 10 ಪೈಸಾ ಬಂದಿರತಕ್ಕಂಥ ದೇಶ. ನಾವು 2014 ಇಸ್ವಿಯಲ್ಲಿ 27,000 ರೂಪಾಯಿ ಒಂದು ತೊಲೆ ಬಂಗಾರ ಮಾಡಿದ್ವಿ. ಈ ಪುಣ್ಯಾತ್ಮ ಬಂದು 73 ಸಾವಿರಕ್ಕೆ ಮಾಡಿದಾನೆ. ಬಡವರು ಬಂಗಾರನೇ ಖರೀದಿ ಮಾಡಂಗಿಲ್ಲ ಅಂತ ಒಂದು ವ್ಯವಸ್ಥೆ ತಂದಿದ್ದಾನೆ. ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾರೆ ಅವರು? ಆಮೇಲೆ ಈಸ್ ಇಸ್ ವಾಟ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟು ಸ್ಪೀಕ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಳೆದ ಭಾರತ ದೇಶದ ಇತಿಹಾಸದಲ್ಲಿ 14 ಪ್ರಧಾನಮಂತ್ರಿಗಳು ಈ ದೇಶವನ್ನು ಆಳಿದ್ದಾರೆ. ಆದರೆ ಇಷ್ಟು ಪ್ರತಿ ಸರಿಗೂ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಮೊದಲನೇ ಬಾರಿ ಆಗಿದ್ದಾರೆ. ಹಂಗಾಗಿ ಅವ್ರ ಸುಳ್ಳುಗಳೇ ನಮಗೆ ಇವತ್ತು ಗೆಲುವಿಗೆ ಕಾರಣ ಆಗುತ್ತಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇದೇ ಯಾಕಂದ್ರೆ ಮೋದಿ ಸಾಹೇಬರು ಕಳೆದ ಈ ಒಂದು ತಿಂಗಳಿಂದ ಭಾಷಣ ನೋಡಿ ಹಿಂದೂ ಮುಸ್ಲಿಂ ಪರನೇ ಮಾತನಾಡ್ತಾ ಇದ್ದಾರೆ. ನನಗೆ ಒಂದು ತಮ್ಮ ಮಾಧ್ಯಮ ಮುಖಾಂತರ ಇಡೀ ಭಾರತ ದೇಶದ ಹಿಂದೂ ಸಮಾಜದವರು ಯಾರು ಮೋದಿ ಸಾಹೇಬ್ರಿಗೆ ಓಟ್ ಹಾಕಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದ್ರೆ ಇವರೇ ಹೇಳ್ತಾ ಇದಾರೆ ಹಿಂದೂ ಕಚರೆ ಮೇ ಹೇ. ಜಬ್ ಆಪ್ 10 ಸಾಲ್ ಸರ್ಕಾರ ಚಲಾ ರೇ ಹೋ, ನೀವೇ 10 ವರ್ಷ ಅಧಿಕಾರದಲ್ಲಿದ್ದೀರಿ, ನೀವೇ ಇದ್ದು ಹಿಂದೂ ಕಚರನಾಗಿದ್ದಾರೆ, ನೀವಿಂದನೇ ಹಿಂದೂಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ರೆ ಏನ್ ನೈತಿಕತೆ ಇದೆ? ಮತ್ತೆ ವೆನ್ ಯು ಆರ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅಂಡ್ ಎವ್ರಿ ಡೇ ಯು ಕಮ್ ಆನ್ ಟು ದ ಸ್ಟೇಜ್, ಎವ್ರಿ ಡೇ ಹಿಂದೂ ಬಗ್ಗೆ ಮುಸ್ಲಿಂ ಬಗ್ಗೆ ಈಗಿರ್ತಕ್ಕಂಥ ನರೇಶನ್ ಏನಿದೆ ನರೇಂದ್ರ ಮೋದಿ ಸಾಹೇಬ್ರದ್ದು 10 ವರ್ಷ ಅವಧಿಯಲ್ಲಿ ಹಿ ಇಸ್ ನಾಟ್ ಕಮಿಂಗ್ ಆನ್ ಟು ದ ಸ್ಟೇಜ್ ಅಂಡ್ ಟೆಲಿಂಗ್ ನಾನು ಈ ಕಾರ್ಯಕ್ರಮಗಳು ಮಾಡಿದ್ದೀನಿ, ಈ ಕಾರ್ಯಕ್ರಮಕ್ಕೆ ನನಗೆ ಓಟ್ ಹಾಕಿ ಅಂತ ಹೇಳ್ತಾ ಇಲ್ಲ. ಅವ್ರು ಮಾತನಾಡ್ತಕ್ಕಂಥ ಭಾಷಣಗಳು ಪಾಕಿಸ್ತಾನ, ತಾಲಿಬಾನ, ಮುಸಲ್ಮಾನ, ರಾಮ ಮಂದಿರ, ಯಾವುದು ಇಶ್ಯೂ ಬೇಸ್ ಎಲೆಕ್ಷನ್ಸ್ ಇಲ್ಲ. ನಿನ್ನೆ ಕೂಡ ಅವ್ರು ಬಹಳಷ್ಟು ಜಾಗದಲ್ಲಿ ಭಾಷಣ ಮಾಡಿದ್ದಾರೆ. ಅವ್ರು ಮಾತನಾಡ್ತಕ್ಕಂಥ ಮಾತಂತ ನೋಡಿ. ಅದಕ್ಕೆ ನಿಮ್ಮ ಕಾಲದಲ್ಲೇ 70 ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಆಗಿರಲಿ ಬೇರೆ ಪಕ್ಷಗಳು ಆಳಿದಾವೆ. ಯಾವತ್ತೂ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ತೊಂದರೆ ಇರಲಿಲ್ಲ. ನೀವು 10 ವರ್ಷ ಆಡಳಿತದಲ್ಲಿ ಇವ್ರು ಹೇಳ್ತಾ ಇದಾರೆ ಹಿಂದೂ ಕತ್ರೆ ಮೇ ಎಲ್ಲರಿಗಿಂತ ಹೆಚ್ಚಾಗಿ ಈ ತಾಳಿ ಬಗ್ಗೆ ಮಾಂಗಲ್ಯ ಬಗ್ಗೆ ಮಾತನಾಡ್ತಾರೆ ಪ್ರಧಾನಮಂತ್ರಿ ಅವರು. ಈ ಲೆವೆಲ್ಗೆ ಬರಬೇಕಾ? ಬಿಜೆಪಿ ಮುಖಂಡರು ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ಈ ತರದ ಪ್ರಧಾನಮಂತ್ರಿ ನಿಮಗೂ ಬೇಕಾ? ಯಾವ ಪ್ರಧಾನಮಂತ್ರಿ 10 ವರ್ಷ ಅವಧಿಯ ಈ ದೇಶವನ್ನು ಆಳಿದಂತ ಪ್ರಧಾನಮಂತ್ರಿ ತಾಳಿ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇದಕ್ಕೆ ಒಳ್ಳೇದಿದೆಯಾ ಅಂತ ಅವರಿಗೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದೇ 70 ವರ್ಷ ನಾವು ಅಧಿಕಾರದಲ್ಲಿದ್ವಿ, ನಾವ್ ಯಾವ್ದು ಆ ರೀತಿ ತಾಳಿಗಿಳಿಯನ್ನು ಮಾರಕ್ಕೆ ಹೋಗ್ಲಿಲ್ಲ. ಆಮೇಲೆ ಈ ದೇಶದಲ್ಲಿ ಎಲ್ಲ ಹೆಣ್ಮಕ್ಳು ನಿಮ್ ತಾಯಿ, ನಮ್ಮ ಅಕ್ಕ ತಂಗಿಯರು ಅವ್ರಿಗೆ ಶಕ್ತಿ ಇದೆ,
ಅವ್ರ ತಾಳಿ ಉಳಿಸ್ಕೊಳ್ತಕ್ಕಂಥ ಶಕ್ತಿ ಇದೆ. ನರೇಂದ್ರ ಮೋದಿ ಸಾಹೇಬ್ರೇನು ಬೇಕಾಗಿಲ್ಲ ಅದಕ್ಕೆ. 70 ವರ್ಷ ಇತಿಹಾಸ, ದಮ್ಮಡಿಯಿಂದ ಬಂದಿರತಕ್ಕಂಥ ದೇಶ. ದಮ್ಮಡಿ 1 ಪೈಸಾ 2 ಪೈಸಾ 4 ಆಣೆ 10 ಪೈಸೆಯಿಂದ ಬಂದಿರತಕ್ಕಂಥ ದೇಶ. ನಾವು 2014 ಇಸ್ವಿಯಲ್ಲಿ 27,000 ರೂಪಾಯಿ ಒಂದು ತೊಲೆ ಬಂಗಾರ ಮಾಡಿದ್ವಿ. ಈ ಪುಣ್ಯಾತ್ಮ ಬಂದು 73 ಸಾವಿರ ಮಾಡಿದಾನೆ. ಬಡವರು ಬಂಗಾರನೇ ಖರೀದಿ ಮಾಡಂಗಿಲ್ಲ ಅಂತ ಒಂದು ವ್ಯವಸ್ಥೆ ತಂದಿದ್ದಾನೆ. ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾರೆ ಅವರು? ಆಮೇಲೆ ಈಸ್ ಇಸ್ ವಾಟ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟು ಸ್ಪೀಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.